ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯವರಿಗೆ ಇದೀಗ ಅದ್ಭುತ ಸಮಯ ಅಂತ ಹೇಳಬಹುದು. ಲಕ್ ನಿಮ್ಮದೇ, ಅದೃಷ್ಟವೋ ಅದೃಷ್ಟ. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಲಕ್ ಬದಲಾಗ್ತಾ ಇದೆ. ಅದ್ಭುತ ಜೀವನ ಶೈಲಿ, ಅತ್ಯಾಧುನಿಕ ಶೈಲಿಯಲ್ಲಿ ನಿಮ್ಮ ಜೀವನ ನಿರ್ವಹಣೆ, ಅಂದುಕೊಂಡಿದ್ದೆಲ್ಲವೂ ಆಗತ್ತೆ. ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಮತ್ತೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ನಿಮ್ಮನ್ನ ನೋಡಿ ನಗಾಡಿದವರು, ನಿಮ್ಮ ಕೈಲಿ ಏನು ಆಗಲ್ಲ ಅನ್ಕೊಂಡವರು, ನಿಮ್ಮ ಶತ್ರುಗಳು ಇವತ್ತು ನಿಮ್ಮನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ನಿಮ್ಮ ಬೆನ್ನ ಹಿಂದೆ ನಿಂತು ಮಾತನಾಡ್ತಿದ್ದವರು ಇವತ್ತು ನಿಮ್ಮ ಕಣ್ಣ ಮುಂದೆ ಬಂದು ನಿಮ್ಮನ್ನ ಹೊಗಳುತ್ತಾರೆ. ಹಾಗಾದ್ರೆ ಹೇಗಿದೆ ಮಕರ ರಾಶಿಯವರ ರಾಶಿ ಭವಿಷ್ಯ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಕರ ರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದೇ, ಮಕರ ರಾಶಿಯವರಿಗೆ ಇದೀಗ ಗುರುವಿನ ಕೃಪೆ ಅದ್ಭುತವಾಗಿದೆ. ರಾಶಿಗಳಿಗೆ ಅಂದ್ರೆ ಈ ಒಂದು ಮಕರ ರಾಶಿಗಳಿಗೆ ಆರ್ಥಿಕ ಭವಿಷ್ಯ ಅತ್ಯಾಧುನಿಕ ರೀತಿಯಲ್ಲಿದ್ದು, ಬೃಹಸ್ಪತಿ ಗುರು ಈಗಾಗಲೇ ಈ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಿರೋದ್ರಿಂದ, ಗುರುಚಂದ್ರ ಸಂಯೋಗ ಆಗ್ತಾ ಇರೋದ್ರಿಂದ, ಗಜಕೇಸರಿ ಯೋಗ ಅತ್ಯಂತ ಶುಭ ಯೋಗಗಳಲ್ಲಿ ಒಂದಾಗಿ ಇವರ ಅದೃಷ್ಟವನ್ನೇ ಬದಲಾಯಿಸ್ತಾ ಇದೆ. ಆರ್ಥಿಕ ಹಾಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನ ಕಾಣ್ತಾರೆ. ಈ ರಾಶಿಯವರ ಭವಿಷ್ಯ ಬದಲಾಗತ್ತೆ. ನಿಮ್ಮ ಕಾರ್ಯಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗತ್ತೆ. ಗುರುವಿನ ಅನುಗ್ರಹದಿಂದ ನೀವು ಮಾಡಿದ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ. ಐಷಾರಾಮಿ ಜೀವನ ದ್ವಿಗುಣವಾಗುವ ಸಮಯವಾಗಿತ್ತು. ನಿಮ್ಮ ಲಗ್ನ ಸಂಚಾರದಲ್ಲಿ ಅಥವಾ ನಿಮ್ಮ ಲಗ್ನ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಿರೋದ್ರಿಂದ, ಶುಕ್ರನ ಒಂದು ಪ್ರಭಾವ ಇರೋದ್ರಿಂದ ಸಕಲ ಸೌಕರ್ಯಗಳನ್ನ ನೀವು ಕಂಡುಕೊಳ್ತೀರಾ. ಅದೃಷ್ಟ ಖುಲಾಯಿಸುತ್ತೆ. ಜೊತೆಗೆ ಬೇಡಿದ ವರ ನಿಮ್ಮ ಕಣ್ಣ ಮುಂದೆ ಇರುತ್ತೆ. ನಿಮ್ಮ ಆರ್ಥಿಕ ಸಂಕಷ್ಟಗಳೆಲ್ಲವೂ ದೂರವಾಗುವ ಪರ್ವಕಾಲ ಇದಾಗಿದ್ದು, ಹಣಕಾಸಿನ ಚಿಂತೆಗಳು ದೂರವಾಗಿ ಆರ್ಥಿಕವಾಗಿ ನೆಮ್ಮದಿಯ ಜೀವನವನ್ನ ಕೂಡ ನಡೆಸ್ತೀರಾ. ಉದ್ಯೋಗದಲ್ಲಿದ್ದಂತಹ ಸಣ್ಣ ಪುಟ್ಟ ಅಡೆತಡೆಗಳು ಏನಿದೆ, ಆ ಅಡೆತಡೆಗಳು ಕೂಡ ನಿವಾರಣೆ ಆಗತ್ತೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಸರ್ವವೂ ಕೂಡ ಸನ್ಮಂಗಳವಾಗಲಿದ್ದು, ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ. ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ, ಆರ್ಥಿಕ ಸಂಕಷ್ಟಗಳು ದೂರವಾಗಿ ನಿಮ್ಮ ಶ್ರಮದ ಫಲವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ತೀರಾ. ಗುರುವಿನ ಅನುಗ್ರಹ ಕೆಲಸದ ಮೇಲೆ ಚೆನ್ನಾಗಿರೋದ್ರಿಂದ ಕೆಲಸದಲ್ಲಿ ಲಾಭ, ಅತ್ಯಾಧುನಿಕ ಜೀವನ ಶೈಲಿ ಎಲ್ಲವೂ ಕೂಡ ನಿಮ್ಮದಾಗ್ತಾ ಹೋಗುತ್ತೆ. ನಿಮ್ಮ ಸಂಪತ್ತು ದ್ವಿಗುಣಗೊಳ್ಳೋದ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ದೊಡ್ಡ ಯಶಸ್ಸು ಕೂಡ ಮಂಗಳನಿಂದ ಸಿಗುತ್ತೆ ಅಂತ ಹೇಳಬಹುದು. ಈ ಒಂದು ಸಂಯೋಗ ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿಯಾಗಿರೋದ್ರಿಂದ, ಮಂಗಳನ ಅನುಗ್ರಹ ಇರೋದ್ರಿಂದ ಆತ್ಮವಿಶ್ವಾಸ ಜೊತೆಗೆ ಒಟ್ಟಾರೆ ವ್ಯಕ್ತಿತ್ವದ ಮೇಲೆ ನೇರ ಹಾಗೂ ಆಳವಾದ ಪರಿಣಾಮವನ್ನು ಇದು ಬೀರುತ್ತೆ. ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ನೀವು ನಿಮ್ಮ ವಿರೋಧಿಗಳ ಮೇಲೆ ಮೇಲುಗೈ ಸಾಧಿಸೋದನ್ನ ಕೂಡ ಕಾಣಬಹುದು. ವಿರೋಧಿಗಳು ನಿಮ್ಮನ್ನ ನೋಡಿ ಭಯ ಪಡ್ತಕ್ಕಂಥ ಸ್ಥಿತಿ ಇನ್ಮುಂದೆ ನಿರ್ಮಾಣವಾಗುತ್ತೆ. ಜೊತೆಗೆ ನೀವು ನಿಮ್ಮ ವ್ಯವಹಾರ ತಂತ್ರಗಳನ್ನ ಪರಿಣಾಮಕಾರಿಯಾಗಿ ಈ ಸಂದರ್ಭದಲ್ಲಿ ಸಾಬೀತುಪಡಿಸ್ತೀರಾ. ಲಾಭದಾಯಕ ಒಪ್ಪಂದವನ್ನ ಪಡೆಯಲು ಈ ಸಂದರ್ಭ ಕಾರಣವಾಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರು ಬಡ್ತಿಯನ್ನ ಪಡೆದುಕೊಳ್ತಾರೆ. ಅವರ ಕೆಲಸದ ಪಾತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ಕೂಡ ವಹಿಸ್ತಾರೆ ಅಂತ ಹೇಳಬಹುದು. ಆರ್ಥಿಕ ಸ್ಥಿತಿ ಬಲವಾಗಿ ಸ್ಥಿರವಾಗ್ತಾ ಹೋಗುತ್ತೆ. ಜೀವನ ಸಂಗಾತಿಯೊಂದಿಗೆ ನೀವು ಅತ್ಯುತ್ತಮ ಸಾಮರಸ್ಯ ಮತ್ತು ತಿಳುವಳಿಕೆಯನ್ನ ಕೂಡ ಕಂಡುಕೊಳ್ತೀರಾ. ಅನುಕೂಲಕರ ಫಲಿತಾಂಶಗಳನ್ನ ಈ ರಾಜಯೋಗ ನೀಡ್ತಾ ಇದ್ದು, ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನ ಕೂಡ ಕಂಡುಕೊಳ್ತೀರಾ. ವ್ಯಾಪಾರ ಉದ್ಯಮಗಳಲ್ಲಿ ಲಾಭವನ್ನು ಪಡೆಯುವ ಬಲವಾದ ಸಾಧ್ಯತೆ ಇದ್ದು, ನಿಮ್ಮ ಆದಾಯದ ಮೂಲಗಳು ವೈವಿಧ್ಯಮಯವಾಗಿರೋದ್ರಿಂದ ನೀವು ಒಟ್ಟಾರೆ ಗಳಿಕೆಯು ಹೆಚ್ಚಾಗುವ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಆದಾಗ್ಯೂ ವೆಚ್ಚಗಳು ಹೆಚ್ಚಾಗಬಹುದು. ಹಾಗಾಗಿ ಹಣಕಾಸಿನ ಯೋಜನೆಯನ್ನು ರೂಪಿಸುವಾಗ ವಿವೇಕಯುತವಾಗಿ ರೂಪಿಸೋದು ತುಂಬಾ ಒಳ್ಳೆಯದು. ನಿಮ್ಮ ಹಣಕಾಸಿನ ಮೇಲೆ ನಿಗಾ ಇರಿಸಿ ಅವುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಬಜೆಟ್ ಅನ್ನ ರೂಪಿಸಬೇಕಾಗತ್ತೆ. ಅನಗತ್ಯ ಖರ್ಚುಗಳನ್ನ ತಪ್ಪಿಸಬೇಕಾಗತ್ತೆ. ಇನ್ನು ಹೊಸ ಮನೆ ಅಥವಾ ವಾಹನವನ್ನ ಪಡೆಯುವ ಸಂತೋಷವನ್ನ ಕಂಡುಕೊಳ್ತೀರಾ. ರಿಯಲ್ ಎಸ್ಟೇಟ್ ಅಥವಾ ಭೂ ವ್ಯವಹಾರದಲ್ಲಿ ತೊಡಗಿರೋರು ಗಮನಾರ್ಹ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಈ ಅವಧಿಯು ನಿಮ್ಮ ಆತ್ಮವಿಶ್ವಾಸ ಮತ್ತೆ ಆರ್ಥಿಕ ಸಂಪತ್ತಿನಲ್ಲಿ ಹೆಚ್ಚಳಕ್ಕೆ ಸಾಕ್ಷಿಯಾಗತ್ತೆ. ನಿಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಖ್ಯಾತಿ ಮತ್ತು ಮೆಚ್ಚುಗೆಯನ್ನು ಪಡೆಯಲು ಸಿದ್ಧರಿರ್ತೀರಾ.
ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಮೇಲುಗೈ ಸಾಧಿಸುತ್ತೆ. ವ್ಯವಹಾರ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ನಿಮ್ಮ ವ್ಯಾಪಾರ ಉದ್ಯಮಗಳಿಂದ ಬರುವ ಲಾಭದ ಪರಿಣಾಮವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಅವಕಾಶಗಳು ಉದ್ಭವಿಸುತ್ತೆ. ಈ ಅವಧಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿದ್ದು ನಿಮ್ಮ ಅಧ್ಯಯನದ ಮೇಲೆ ಶ್ರದ್ಧೆಯಿಂದ ಗಮನ ಹರಿಸ್ತೀರಾ. ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕಾಗುತ್ತೆ. ಎಚ್ಚರಿಕೆಯಿಂದ ಪರಿಗಣಿಸಿ ವ್ಯವಹಾರ ಮತ್ತು ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ನಿಮ್ಗೆ ಒಳಿತಾಗುತ್ತೆ. ಯಾವುದೇ ಆತುರದ ಕ್ರಮಗಳನ್ನು ತೆಗೆದುಕೊಳ್ಳೋದು ಸೂಕ್ತ ಅಲ್ಲ ಅಂತ ಹೇಳಬಹುದು. ಈ ರಾಶಿಯ ವ್ಯಕ್ತಿಗಳಿಗೆ ಈ ಸಮಯ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ. ಬಡ್ತಿ ಮತ್ತು ವೃತ್ತಿ ಪ್ರಗತಿಯನ್ನು ಅನುಭವಿಸ್ತೀರಾ. ವಿದೇಶಿ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿಯೂ ಪ್ರಗತಿ ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಹೂಡಿಕೆ ಮಾಡಲು ಇದು ಅನುಕೂಲಕರ ಸಮಯವಾಗಿದೆ. ಎಲ್ಲಾ ಹೂಡಿಕೆಗಳನ್ನು ಚಿಂತನಶೀಲವಾಗಿ ಮತ್ತು ಎಚ್ಚರಿಕೆಯಿಂದ ಮಾಡೋದ್ರಿಂದ ನಿಮ್ಗೆ ಒಳಿತಾಗುತ್ತೆ ಅಂತ ಹೇಳಬಹುದು. ಜೊತೆಗೆ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಪ್ರಮೋಷನ್ ಸಿಗೋದ್ರ ಜೊತೆಗೆ ಯಾವ್ದಾದ್ರೂ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅಥವಾ ಕೆಲಸವನ್ನ ಬದಲಾಯಿಸಬೇಕು ಅನ್ಕೊಂಡಿದ್ರು ಕೂಡ ಸಾಕಷ್ಟು ಫಲಿತಾಂಶಗಳನ್ನ ಸಕಾರಾತ್ಮಕ ರೀತಿಯಲ್ಲಿ ಪಡೆದುಕೊಳ್ತೀರಾ. ಈ ಅವಧಿಯಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸ್ಥಿರತೆ ನೆಲೆಸುತ್ತೆ. ಪ್ರಗತಿಗಾಗಿ ಅನೇಕ ಉತ್ತಮ ಅವಕಾಶಗಳು ಗೋಚರವಾಗುತ್ತೆ. ಇನ್ನು ನಿಮ್ಗೆ ಶೀಘ್ರದಲ್ಲೇ ಧನ ಲಾಭವಾಗುವ ಯೋಗ ಕೂಡ ನಿರ್ಮಾಣವಾಗ್ತದೆ. ಹಳೆಯ ಆಸೆಗಳೆಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ. ವೃತ್ತಿ ಜೀವನದಲ್ಲಿ ಪಡ್ತಿ ದೊರಕುವ ಶುಭ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಹಣಕಾಸಿಗೆ ಸಂಬಂಧಿಸಿದ ತೊಂದರೆಗಳು ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತೀರಾ. ಹೀಗಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಮೇಲೈಸುತ್ತೆ ಅಂತ ಹೇಳಬಹುದು. ಭರ್ಜರಿ ಸಕ್ಸಸ್ ಕೂಡ ಸಿಗ್ತಾ ಹೋಗುತ್ತೆ. ಹಣವನ್ನ ನೀವು ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಪಡ್ಕೊಳ್ತಾ ಹೋಗ್ತೀರಾ. ಅದೃಷ್ಟಶಾಲಿಗಳಂತೆ ಜೀವನವನ್ನ ನಡೆಸ್ತೀರಾ. ಹೊಸ ಹೊಸ ಮಾರ್ಗಗಳು ಆದಾಯಕ್ಕಾಗಿ ಗೋಚರವಾಗುತ್ತೆ. ನಿಮ್ಮ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದ್ದು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿಯು ಕೂಡ ಬಹಳಷ್ಟು ಹೆಚ್ಚಾಗುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉನ್ನತ ಪದವಿಯನ್ನು ಪಡೆಯುವ ಪ್ರಬಲವಾದ ಯೋಗ ಕೂಡ ನಿರ್ಮಾಣವಾಗ್ತಿದೆ. ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಕೂಡ ದೊರಕುತ್ತೆ. ಜೊತೆಗೆ ಶುಭ ಪ್ರಭಾವದಿಂದಾಗಿ ದೊಡ್ಡ ಜವಾಬ್ದಾರಿ ಅಥವಾ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಉತ್ತಮ ಅವಕಾಶಗಳು ಕೂಡ ಲಭಿಸುತ್ತೆ. ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಕೆಲಸಕ್ಕಾಗಿ ಹೊಸ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ರಾಜಕೀಯ, ಫ್ಯಾಷನ್, ಚಲನಚಿತ್ರ ಅಥವಾ ಬರವಣಿಗೆಗೆ ಸಂಬಂಧಿಸಿದಂತ ಈ ರಾಶಿಯ ಜನರು ಈ ಅವಧಿಯಲ್ಲಿ ಬಹಳಷ್ಟು ಲಾಭವನ್ನ ಕಾಣ್ತಾರೆ. ಉತ್ತಮ ಅವಕಾಶಗಳನ್ನ ನೋಡ್ತಾರೆ. ಆದಾಯದಲ್ಲಿ ವೃದ್ಧಿಯಾಗೋದ್ರೊಂದಿಗೆ ನಿಮ್ಮ ಆದಾಯವನ್ನ ಮತ್ತಷ್ಟು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಕೂಡ ಗೋಚರವಾಗುತ್ತೆ. ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದ ಯಾವುದೇ ರೀತಿಯ ವಿವಾದಗಳಿದ್ರೂ ಈ ಅವಧಿಯಲ್ಲಿ ಅವುಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಪರಿಹಾರಗೊಳ್ಳುತ್ತೆ. ಜೊತೆಗೆ ನಿಮ್ಗೆ ಈ ಒಂದು ಶುಕ್ರಾದಿತ್ಯ ರಾಜಯೋಗ ಕೂಡ ನಿರ್ಮಾಣಗೊಳ್ತಿರೋದ್ರಿಂದ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನ ಕಾಣ್ತೀರಾ. ಈ ಅವಧಿಯಲ್ಲಿ ದೂರ ಪ್ರಯಾಣಿಸುವ ಯೋಗ ಕೂಡ ಸಿಗುತ್ತೆ. ನಿಮ್ಮ ಅಪೂರ್ಣ ಸರ್ಕಾರಿ ಕೆಲಸಗಳೆಲ್ಲವೂ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಈ ರಾಜಯೋಗಗಳ ನಿರ್ಮಾಣದಿಂದ ಈ ರಾಶಿಯ ಜನರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ಅವಧಿಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಶುಭ ಸುದ್ದಿಯನ್ನು ಪಡೆದುಕೊಳ್ತೀರಾ. ಸಮಯಕ್ಕೆ ಸರಿಯಾಗಿ ಹಠಾತ್ ಧನ ಲಾಭವನ್ನ ಹೊಂದುವ ಯೋಗ ಕೂಡ ನಿರ್ಮಾಣವಾಗ್ತಿದೆ ಅಂತ ಹೇಳಬಹುದು. ಸೂರ್ಯ ಹಾಗೂ ಮಂಗಳರ ಶುಭ ಯೋಗದಿಂದಾಗಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯು ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಹೊಸ ಆಸ್ತಿಯನ್ನ ಖರೀದಿಸಲು ಅಥವಾ ಸಂಪತ್ತನ್ನು ಮಾಡಲು ಸಾಕಷ್ಟು ಸಮಯ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸಮಾಜದಲ್ಲಿ ಗೌರವ ಖ್ಯಾತಿ ಹೆಚ್ಚಾಗೋದ್ರ ಜೊತೆಗೆ ಈ ಅವಧಿಯೂ ನಿಮ್ಗೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಶಕ್ತಿಶಾಲಿಯಾದ ಈ ರಾಜಯೋಗದಿಂದಾಗಿ ಅಪಾರ ಧನ ಸಂಪತ್ತಿನ ಮಾಲೀಕರು ನೀವಾಗ್ತೀರಾ ಅಂತ ಹೇಳಬಹುದು. ಒಟ್ಟಿನಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳು ನಿಮ್ಗೆ ಪ್ರಾಪ್ತಿಯಾಗಿ ನಿಮ್ಮ ಜೀವನವನ್ನ ಹಸನು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ನೀವು ಕೂಡ ಮಕರ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರದ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.